ಇದು ಅಶೋಕ್ನಗರ ಮುಖ್ಯ ರಸ್ತೆಯಲ್ಲಿ ಒಂದು ಚರಂಡಿ ಬಾಕ್ಸನ್ನು ಮಾಡಿದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು. ಇವ್ರಿಗೆ ಇಷ್ಟ ಬಂದಾಗ ಮಣ್ಣು ಹಾಕಿ ಹೋಗ್ತಾರೆ, ಬೆಡ್ ಹಾಕ್ತಾರೆ, ಸ್ಲ್ಯಾಬ್ ಹಾಕ್ತಾರೆ. ಇದುವರೆಗೂ ಬಂದಿಲ್ಲ. ಇಲ್ಲಿನ ನಿವಾಸಿಗಳಿಗಂತೂ ದಿನನಿತ್ಯದ ಗೋಳು. ಸುತ್ತಾಕೊಂಡು ಬರಬೇಕು, ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕು ಅಂದರೆ ಕ್ರಮಬದ್ಧವಾಗಿ ಕರೆಕ್ಟಾಗಿ ಕೆಲಸ ಮಾಡಿದರೆ ಎಲ್ಲ ಅನುಕೂಲ ಆಗಿರೋದು. ಇದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರ ಮನಸ್ಸಿಗೆ ಬಂದಂಗೆ ಅವ್ರು ಮಾಡಿಬಿಟ್ಟು ಹೋಗಿದ್ದಾರೆ. ಮೋರಿದು ಡೆಪ್ತು ತುಂಬಾ ಕಡಿಮೆ ಇದೆ. ಅದು ನೀರು ಎಷ್ಟು ಬರುತ್ತೆ ಅದನ್ನು ಫುಲ್ ಪಾಸ್ ಆಗಲ್ಲ. ಇದು ಅಶೋಕ್ನಗರ ಮುಖ್ಯ ರಸ್ತೆಯಲ್ಲಿ ಒಂದು ಚರಂಡಿ ಬಾಕ್ಸನ್ನು ಮಾಡಿದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು. ಬಟ್ 2025 ಫೆಬ್ರವರಿ 23ನೇ ತಾರೀಕು ಇವರು ಕಾಮಗಾರಿ ಪ್ರಾರಂಭ ಮಾಡಿ ಇದುವರೆಗೂ ಅದನ್ನು ಮುಗಿಸಿಲ್ಲ. ಒಂದು ಟೆಂಡರ್ ಅಂದಮೇಲೆ ಒಂದು ಮುಖ್ಯ ರಸ್ತೆಯನ್ನು ಒಂದು ಚರಂಡಿ ಬಾಕ್ಸ್ ತೆಗಿಬೇಕು ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡಬೇಕಿತ್ತು. ಇವರು 45 ದಿವಸಗಳಾದರೂ ಸಹ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇವ್ರಿಗೆ ಇಷ್ಟ ಬಂದಾಗ ಮಣ್ಣು ಹಾಕಿ ಹೋಗ್ತಾರೆ, ಬೆಡ್ ಹಾಕ್ತಾರೆ, ಸ್ಲ್ಯಾಬ್ ಹಾಕ್ತಾರೆ. ಇದುವರೆಗೂ ಬಂದಿಲ್ಲ. ಇಲ್ಲಿ ಅಶೋಕ್ನಗರದಲ್ಲಿ ಮುಖ್ಯವಾಗಿ ಕಾರ್ಮಿಕರು, ಬಡ ಮಕ್ಕಳು ಎಲ್ಲರೂ ಇದ್ದಾರೆ. ಇವರಿಗೆ ದಿನ ಓಡಾಡೋರಿಗೆ ತುಂಬ ತೊಂದರೆಗಳಾಗ್ತಿದೆ. ಹಾಗೂ ಇಲ್ಲಿನ ನಿವಾಸಿಗಳಿಗಂತೂ ದಿನನಿತ್ಯದ ಗೋಳು. ಸುತ್ತಾಕೊಂಡು ಬರಬೇಕು, ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕು ಅಂದರೆ ಅರ್ಧ ಪರ್ಲಾಂಗು ಇಕ್ಕಟ್ಟಿನ ರಸ್ತೆಗಳಲ್ಲಿ ಕೇರಿ ಗಲ್ಲಿಗಳಲ್ಲಿ ಹೋಗಬೇಕಾಗೋ ಒಂದು ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಸೂಕ್ತವಾಗಿ ಶಾಸಕರಾದಂಥ ಚನ್ನಬಸಪ್ಪ ಅವರಿಗೂ ನಾವು ವರದಿಯನ್ನು ತಿಳಿಸಿದ್ವಿ. ಅವರು ಇದುವರೆಗೆ ಯಾವುದೇ ರೀತಿ ತೊಗೊಂಡಿಲ್ಲ, ಕ್ರಮ ಕೈಗೊಂಡಿಲ್ಲ. ಹಾಗೆ ಇಲ್ಲಿ ನಾಗರಿಕರು ಸಹ ಇಡೀ ಶಾಪಗಳನ್ನು ಹಾಕ್ತಾ ಇದ್ದಾರೆ. ಅಶೋಕ್ನಗರದಲ್ಲಿ ತುಂಬ ಕೆಲಸಗಳಾಗಬೇಕಾಗಿದೆ. ಇನ್ನು ಹಳೆ 20 ವರ್ಷದ ಹಿಂದಿನ ಅಶೋಕ್ನಗರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಈ ಕಾಮಗಾರಿನ ಬೇಗ ಮುಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಇದು ಅಶೋಕ್ನಗರ ಮುಖ್ಯ ರಸ್ತೆ ಸರ್. ಇಲ್ಲಿ ದಿನಾಲು ಎಷ್ಟೋ ಒಂದೊಂದು ನಿಮಿಷಕ್ಕೂ 5-6 ವಾಹನಗಳು ಓಡಾಡುವಂಥ ಮುಖ್ಯವಾದ ರಸ್ತೆ. ಸ್ಕೂಲ್ ಬಸ್ಸು ಬರ್ತವೆ, ಆಟೋ ಓಡಾಡ್ತವೆ, ದಿನ 2 ವೀಲರ್ಸ್ 4 ವೀಲರ್ಸ್ ಕಾಯಮಾಗಿ ಓಡಾಡುವಂಥ ಜಾಗ. 24 ಅವರ್ಸು ದಿನ ಓಡಾಡ್ತವೆ ವೆಹಿಕಲ್ಸ್ ಇಲ್ಲಿ. ಅಂಥ ಮುಖ್ಯವಾದ ರಸ್ತೆಯಲ್ಲಿ ಸುಮಾರು 1.5 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದೆ. ಅದು ಅವೈಜ್ಞಾನಿಕವಾಗಿ ನಡೀತಿದೆ, ಕ್ರಮಬದ್ಧವಾಗಿ ಆಗಿಲ್ಲ. ನೀರಿನ ಫ್ಲೋ ಆ ಕಡೆ ರಾಜಕಾಲುವೆಯಿಂದ ನೀರು ಬರ್ತದೆ, ಅದು ಸಾಮರ್ಥ್ಯಕ್ಕೆ ಸಾಕಾಗದಂಥ ಸಣ್ಣ ಮೋರಿ ಈ ಕಡೆ ಮಾಡಿದ್ದಾರೆ. ಅದು ಅಷ್ಟು ಕೆಪಾಸಿಟಿ ತಗೊಳ್ಳೋದಿಲ್ಲ. ನಾಳೆ ಮಳೆಗಾಲ ಶುರುವಾಯಿತು ಅಂದರೆ ಮತ್ತು ಇನ್ನೂ ಸ್ವಲ್ಪ ದೊಡ್ಡ ಸಮಸ್ಯೆ ಆಗೋ ಮಟ್ಟದಲ್ಲಿ ಕೆಲಸ ಆದಂಗಿದೆ. ಕ್ರಮಬದ್ಧವಾಗಿ ಕರೆಕ್ಟಾಗಿ ಕೆಲಸ ಮಾಡಿದರೆ ಎಲ್ಲ ಅನುಕೂಲ ಆಗಿರೋದು. ಇದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರ ಮನಸ್ಸಿಗೆ ಬಂದಂಗೆ ಅವ್ರು ಮಾಡಿಬಿಟ್ಟು ಹೋಗಿದ್ದಾರೆ. ಇದನ್ನು ದಯವಿಟ್ಟು ಮೇಲಧಿಕಾರಿಗಳು ಗಮನಿಸಿ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಟ್ಟು ಅಶೋಕ್ನಗರ ವಾಸಿಗಳಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕಾಗಿ ಕೋರಿಕೆ. ಈ ರಸ್ತೆಯಿಂದ ಭಾಳ ತೊಂದರೆ ಆಗಿದೆ. 15 ದಿವಸಕ್ಕೆ ಒಂದೊಂದು ಸಾರಿ ಮಾಡ್ತಿದ್ದಾರೆ, ಸರಿಯಾಗೂ ಮಾಡಿಲ್ಲ. ಇದಕ್ಕೆ ಬೇಗ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ. ಎಷ್ಟು ಆಟೋಗಳಿದಾವೆ ನಮ್ಮಲ್ಲಿ? 15 ಇದಾವೆ. ಇಲ್ಲೇ ಓಡಾಡೋದಾ? ಹಾಂ, 15 ಬರೀ ಆಟೋ ಅಲ್ಲ, ಕಾರು, ಬೈಕು, ಲಾರಿ, ಸ್ಕೂಲ್ ಬಸ್ಸು ಎಲ್ಲವೂ ಪಾಪ ವಾಪಸ್ ಹೋಗಿ ಆ ಕಡೆಯಿಂದ ತಿರುಗಾಡಿ ಓಡಾಡ್ತಾರೆ. ಎಲ್ಲರಿಗೂ ಸಮಸ್ಯೆ, ಜನರಿಗೂ ಸಮಸ್ಯೆ. ಹೇಳಿ. ನಮ್ಮ ಏರಿಯಾ ಅಶೋಕ್ ನಗರದಲ್ಲಿ ಕೆಲಸ ನಡೀತಾ ಇದೆ ಮೋರಿದು. ಅದು ನೀಟಾಗಿ ಮಾಡಿಲ್ಲ. ಮಳೆ ಬಂದರೆ ತುಂಬ ಇಲ್ಲಿ ಓಡಾಡಲಿಕ್ಕೆ ಎಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಜನಕ್ಕೆಲ್ಲರಿಗೂ. ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ನಗರಸಭೆಯವರಾಗಲಿ, ಕೆಲಸ ಮಾಡ್ತಾ ಇರೋರಾಗಲಿ. ಅದಕ್ಕೆ ನಾವು ಹೇಳಿದ್ದಕ್ಕೆ ರೆಸ್ಪಾನ್ಸು ಮಾಡಲ್ಲ. ಮಳೆ ಬಂದು ತುಂಬಿ ರೋಡಿಗೆಲ್ಲ ಬಂದು ಮನೆಗೆ ಎಲ್ಲ ನೀರೆಲ್ಲ ವಾಪಸ್ ಬರ್ತಾ ಇದೆ. ಆ ಥರ ಆಗ್ತಾ ಇದೆ. ಈಗ ಆಲ್ರೆಡಿ ಇದು ಕೆಲಸ ಮಾಡೋಕ್ಕೆ ಹಿಡ್ದು 1 ತಿಂಗಳು ಮೇಲಾಯಿತು, ಇನ್ನೂ ಫಿನಿಶಿಂಗ್ ಆಗಿಲ್ಲ. ಕೆಲಸ ನಡೀತಾನೆ ಇದೆ ಹೊರತು ಅರ್ಧಂಬರ್ಧ ಮಾಡ್ತಾರೆ, ಯಾವುದೂ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಅದು ಮೋರಿದು ಡೆಪ್ತು ತುಂಬಾ ಕಡಿಮೆ ಇದೆ. ಅದು ನೀರು ಎಷ್ಟು ಬರುತ್ತೆ ಅದನ್ನು ಫುಲ್ ಪಾಸ್ ಆಗಲ್ಲ. ಹಂಗಾಗಿ ಫಸ್ಟು ಡೆಪ್ತನ್ನ ಜಾಸ್ತಿ ಮಾಡ್ಕೋಬೇಕು ಅವರು, ಆವಾಗ ಸರಿ ಹೋಗುತ್ತೆ. ಆಮೇಲೆ ಫುಲ್ ಮೇಲಿಂದ ಫೋರ್ಸಾಗಿ ಬರುತ್ತಲ್ಲ, ಅದನ್ನ ಅಲ್ಲಿ ಒಂದು ಪೈಪ್ ಇಟ್ಟಿರೋದ್ರಿಂದ ಒಂಚೂರು ಪಾಸ್ ಆಗ್ತಿದೆ. ಬಿಟ್ಟರೆ ಫುಲ್ ಮಳೆ ಬಂದರೆ ಎಲ್ಲ ಫುಲ್ ಬ್ಲ್ಯಾಕ್ ಚಾನಲ್ ಥರ ಆಗಿಬಿಡುತ್ತೆ. ಅಷ್ಟು ನೀರು ಬರುತ್ತೆ. ರೋಡ್ ಮೇಲೆಲ್ಲ ನೀರು ಹರಿಯುತ್ತೆ. ಡೆತ್ ಇಲ್ಲ, ಯಾವ ಮೋರಿನೂ ಅಷ್ಟೇ ಡೆತ್ ಇಲ್ದಲೆ ಆ ಥರ ಇರೋದಕ್ಕೆ ಅದ್ರ ಮೇಲೆ ಸುಮ್ಮನೆ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ. ಬಿಟ್ಟರೆ ಕೆಲಸ ಮಾತ್ರ ನೀಟಾಗಿ ಮಾಡ್ತಾ ಇಲ್ಲ, ಏನು ಸರಿ ಮಾಡಿಲ್ಲ.